ಕೋಲಾರ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳದಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕನಾಗಿ ಕೆಲಸ ಮಾಡಬೇಕಿದ್ದ ದೇವೇಂದ್ರಪ್ಪ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಜೊತೆಗೆ ಕಾಣಿಸಿಕೊಂಡಿದ್ದಾನೆ. ಅಂದಹಾಗೆ ಸಿಪಿಐ ದೇವೇಂದ್ರಪ್ಪ ವೃತ್ತಿಗೆ ರಾಜೀನಾಮೆ ನೀಡದೆ ಕಾನೂನು ಬಾಹಿರವಾಗಿ ಜನಾರ್ದನ್ ರೆಡ್ಡಿ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ. ನಿನ್ನೆ ಹರಿಹರ ತಾಲೂಕಿನ ಕುಣಿಬೆಳಕೆರೆ ಗ್ರಾಮಕ್ಕೆ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಭೇಟಿ ನೀಡಿದ್ರು. ಈ ವೇಳೆ ನಡೆದ ರೋಡ್ ಶೋ ವೇಳೆ ರೆಡ್ಡಿ ಜೊತೆ ಕಾಣಿಸ್ಕೊಂಡಿದ್ದಾರೆ. ದೇವೇಂದ್ರಪ್ಪ 2008ರಲ್ಲಿ ಬಳ್ಳಾರಿಯಲ್ಲಿ PSI ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾಗ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಪರಮಾಪ್ತರಾಗಿದ್ದರು. ಹಾಗಾಗಿ ಜನಾರ್ದನ್ ರೆಡ್ಡಿ ಕುಣಿಬೆಳಕೆರೆ ಗ್ರಾಮಕ್ಕೆ ಬಂದು ದೇವೇಂದ್ರಪ್ಪ ಪರ ಪ್ರಚಾರ ಮಾಡಿದರು. ನಾನು ಶ್ರೀರಾಮುಲು BS ಯಡಿಯೂರಪ್ಪ ದೇವೇಂದ್ರಪ್ಪ ಜೊತೆಲಿದ್ದೀವಿ, ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೆ ಬರ್ತೀವಿ, ಮನೆಗೆ ಬರ್ತೀವಿ ಅಂತ ಭರವಸೆ ಕೊಟ್ಟರು. ದೇವೇಂದ್ರಪ್ಪ ಅಧಿಕಾರದಲ್ಲಿ ಇದ್ಕೊಂಡೇ ಈ ರೀತಿ ರಾಜಕೀಯ ಮಾಡ್ತಾ ಇರೋದಕ್ಕೆ ಒಂದು ರೀತಿ ಸಾರ್ವಜನಿಕ ಟೀಕೆಗೆ ಅವರು ಇವಾಗ ಗುರಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನಮ್ಮ ಪ್ರತಿನಿಧಿ ಪುನೀತ್ ಅವರಿಂದ. ಪುನೀತ್, ಈ ದೇವೇಂದ್ರಪ್ಪ ಈ ರ್ಯಾಲಿಗಳಲ್ಲಿ ಭಾಗವಹಿಸೋದಕ್ಕೆ ಏನ್ ಕಾರಣ? ಚುನಾವಣೆಗೆ ನಿಲ್ಲೋ ಹುನ್ನಾರ ಏನಾದರೂ ಇದೆಯಾ ಅಂತ? ಖಂಡಿತವಾಗ್ಲೂ ಅರವಿಂದ್, ಏನಂತ ಹೇಳಿದ್ರೆ ಇಷ್ಟು ದಿನ ಏನು ಅಭಿಮಾನ ಸಂಘದ ಮೂಲಕ ಇವರು ಅಂದ್ರೆ ದೇವೇಂದ್ರಪ್ಪ ಕುಣಿಬೆಳಕೆರೆಯವರು ಒಂದು ಪ್ರಚಾರವನ್ನು ಗಿಟ್ಟಿಸ್ಕೊಂತಾ ಇದ್ರು. ಯಾವುದೇ ಆದ್ರೂ ಒಂದು ಪ್ರೋಗ್ರಾಮ್ ಮಾಡ್ಕೊಂಡು ಅಲ್ಲಿ ಕುಣಿಬೆಳಕೆರೆ ಅಭಿಮಾನಿಗಳ ಸಂಘ ಅನ್ನುವಂತಹ ಒಂದು ಫ್ಲೆಕ್ಸ್ಗಳನ್ನ ಹಾಕೊಂಡು ಒಂದು ಪ್ರಚಾರವನ್ನು ಗಿಟ್ಟಿಸ್ಕೊಂತಾ ಇದ್ರು. ಆದ್ರೆ ನಿನ್ನೆ ಏನು ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರು ಏನು ಬಂದು ಒಂದು ಪ್ರಚಾರವನ್ನು ಮಾಡಿದ್ರು, ಅಂದ್ರೆ ಒಂದು ರೋಡ್ ಶೋ ಅನ್ನು ಮಾಡಿದ್ರು. ರೋಡ್ ಶೋ ಅಲ್ಲಿ ಅವರೇ ಸ್ವತಃ ಏನು ದೇವೇಂದ್ರಪ್ಪ ಕುಣಿಬೆಳಕೆರೆ ಅವರೇ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ರಾಜಕೀಯ ಎಂಟ್ರಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ರ್ಯಾಲಿಯನ್ನು ಮಾಡಿದ್ರು ಅಂತಂದೇ ಹೇಳ್ಬೋದು. ಏನು ಬಿಜೆಪಿಯಿಂದ ಏನು ಹರಿಹರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ನಿಲ್ಲುವಂತಹ ಒಬ್ಬ ಅಭ್ಯರ್ಥಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಏನು ಸರಿ ಪುನೀತ್, ಇವಾಗ ಅವ್ರು ಏನಾರು ಮಾಡ್ಕೊಳ್ಳಿ, ಅವ್ರು ಚುನಾವಣೆಗಾದ್ರೂ ನಿಂತ್ಕೊಳ್ಳಿ, ಯಾವ ಪಕ್ಷದ ಪರವಾಗಾದ್ರೂ ನಿಂತ್ಕೊಳ್ಳಿ, ಬಟ್ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಡದೆ ಈ ರೀತಿ ರ್ಯಾಲಿಗಳಲ್ಲಿ ಭಾಗವಹಿಸೋದು ತಪ್ಪು. ಇದನ್ನ ಯಾರು ಪ್ರಶ್ನೆ ಮಾಡ್ತಿಲ್ವಾ? ಖಂಡಿತವಾಗ್ಲೂ ಏನು ಪೊಲೀಸ್ ಕೆಲಸ ಅಂದ್ರೆ ಏನು ಹಬ್ಬ ಹರಿದಿನಗಳಲ್ಲೂ ಸಹ ಒಂದು ರಜೆ ಇಲ್ದಿರುವಂತಹ ಒಂದು ಕೆಲಸ. ಆದ್ರೆ ದೇವೇಂದ್ರಪ್ಪ ಕುಣಿಬೆಳಕೆರೆ ಅವರು ACBಯಲ್ಲಿ CPI ಕೆಲಸ ಮಾಡ್ತಾ ಇದ್ದಾರೆ. CPI ಕೆಲಸ ಮಾಡಿದ್ರು ಸಹ ಏನು ವಾರದಲ್ಲಿ 2-3 ದಿನ ಬಂದು ಇಲ್ಲಿ ಸಭೆಗಳನ್ನ ಮಾಡೋದು, ಮತ್ತೆ ಇಲ್ಲಿನ ಜನಗಳನ್ನ ಮಾತಾಡ್ಸೋದು, ಮತ್ತೆ ಪ್ರಚಾರವನ್ನು ಮಾಡುವಂತಹ ಅಂದ್ರೆ ಪರೋಕ್ಷವಾಗಿ ಪ್ರಚಾರವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದಾರೆ ಅಂತಂದು ಹೇಳ್ಬೋದು. ಏನು ಗಾಲಿ ಜನಾರ್ದನ್ ರೆಡ್ಡಿ 2008ರಲ್ಲಿ ಬಳ್ಳಾರಿಯಲ್ಲಿ ಇವರು ಕರ್ತವ್ಯ ನಿರ್ವಹಿಸುತ್ತಿರುವಾಗ ನೀವು ಹಾಗೆ ಸಂಪರ್ಕದಲ್ಲಿ ನಾನು ಇನ್ನು ಕೋಲಾರ DYSP ಜೆ ಮೋಹನ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಸರ್, ಪೊಲೀಸ್ ವೃತ್ತ ನಿರೀಕ್ಷಕರಾಗಿ ಕೆಲಸ ಮಾಡಬೇಕಿದ್ದಂತಹ ದೇವೇಂದ್ರಪ್ಪ ಅವರು ಚುನಾವಣೆಗೆ ನಿಂತ್ಕೊಳ್ತೀನಿ ನಾನು ಅಂತನ್ಬಿಟ್ಟು ಈಗ ಆಯಾ ಏರಿಯಾಗಳಲ್ಲಿ ರೋಡ್ ಶೋ ಮಾಡೋದು, ಪ್ರಚಾರ ಮಾಡೋದು, ಜನಾರ್ದನ್ ರೆಡ್ಡಿ ಜೊತೆನಲ್ಲಿ ಬೈಕ್ ಶೋ ಮಾಡೋದು, ಇವೆಲ್ಲ ಮಾಡ್ತಾ ಇರೋದು ಕೆಲಸದಲ್ಲಿ ಇದ್ಕೊಂಡೇ ಮಾಡೋದು ಕಾನೂನು ರೀತಿ ಅಪರಾಧ ಅಲ್ವಾ ಸರ್? ಇಲ್ಲ, ಈಗ ಅವರು ಹಾಲಿ ಕೆಲಸದಲ್ಲಿ ಇದ್ದಾರೆ, ಅವರು ಆ ರೀತಿ ಮಾಡ್ತಿರೋದು ನಮ್ಮ ಗಮನಕ್ಕೆ ಬಂದಿಲ್ಲ. ಅದು ಸರ್ ನಿಮ್ಮ ಗಮನಕ್ಕೆ ಬಂದಿಲ್ಲ, ಆದರೆ ನಾವು ದೃಶ್ಯ ಸಮೇತ ತೋರಿಸ್ತಾ ಇದ್ದೀವಿ. ನಿನ್ನೆ ಕೂಡ ಇದೇ ರೀತಿ ನಡೆದಿದೆ. ಕುಣಿಬೆಳಗೆರೆ ಅಂತಕ್ಕಂಥ ಒಂದು ಊರಿನಲ್ಲಿ ಜನಾರ್ದನ್ ರೆಡ್ಡಿ ಜೊತೆ ರೋಡ್ ಶೋ ಮಾಡಿದ್ದಾರೆ. ಅದರಲ್ಲೂ ಕೇಸರಿ ಶಾಲನ್ನು ಹಾಕ್ಕೊಂಡು BJP ಕ್ಯಾಂಡಿಡೇಟ್ಗಳು ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮಾಡ್ಕೊಂಡಿದ್ದಾರೆ. ಇದು ತಮ್ಮ ಗಮನಕ್ಕೆ ಬಂದಿಲ್ವಾ? ಇಲ್ಲ ಇಲ್ಲ, ಅದು ನಾನು ಗಮನಿಸಿಲ್ಲ. ನಾನು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಈ ಬಗ್ಗೆ ಗಮನಕ್ಕೆ ತರ್ತಿಲ್ಲ. ಅಲ್ಲ ಸರ್, ಎಷ್ಟು ಈಸಿಯಾಗಿ ತಗೊಂಡ್ರಿ ಸರ್ ಸುದ್ದಿನ? ಇದನ್ನ ಮನೆ ಪ್ರಚಾರ ಮಾಡ್ತಾರೆ, ನಾನೇ ಕ್ಯಾಂಡಿಡೇಟು ಹರಿಹರಾಗಿ ಅಂತಾರೆ, ಆಯ್ತಾ, ನನಗೆ ಓಟ್ ಹಾಕಬೇಕು ಅಂತಾರೆ. ಜನಾರ್ದನ್ ರೆಡ್ಡಿ ಅವ್ರ ಜೊತೆ ಯಡಿಯೂರಪ್ಪನವ್ರ ಜೊತೆ ನಾನು ತುಂಬ ಚೆನ್ನಾಗಿದ್ದೀನಿ ಅಂತಾರೆ, ಎಲ್ಲರಿಗೂ ಕೈ ಮುಗಿತಾರೆ. ಇಷ್ಟೆಲ್ಲ ಆಗಿ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಎಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಾ? ಓಕೆ, ಕಾಲ್ ಕಟ್ ಮಾಡ್ತಾರೆ. ಅವ್ರ ಉತ್ತರವನ್ನು ನೋಡಿದಾಗಲೇ ಅವ್ರಿಗೆಲ್ಲ ಗೊತ್ತಿದೆ ಅಂತ ಗೊತ್ತಾಗುತ್ತೆ. ಆದರೂ ಕೂಡ ಐ ಥಿಂಕ್ ಅವ್ರು ಹೆಲ್ಪ್ಲೆಸ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಯಾಕೆಂತಂದರೆ ಒಬ್ಬ ಪೊಲೀಸ್ ವೃತ್ತ ನಿರೀಕ್ಷಕರು ಈ ರೀತಿ ಮಾಡ್ತಾರೆ ಅಂತಂದರೆ ಮತ್ತೆ ನಮ್ಮ ರಿಪೋರ್ಟರ್ನ ಸಂಪರ್ಕ ಮಾಡ್ತೀನಿ. ಪುನೀತ್, ಅಲ್ಲಿನ DYSP ಜೊತೆ ಮಾತನಾಡಿದಾಗಲೂ ಕೂಡ ಬಹಳ ಈಸಿಯಾಗಿ ತಗೊಂಡ್ರು ಇದನ್ನ, ಅಂದರೆ ಎಲ್ರಿಗೂ ಗೊತ್ತಿದ್ದೇ ಮಾಡ್ತಿದ್ದಾರಾ ಇವರು ಅಂತ? ಖಂಡಿತವಾಗ್ಲೂ ಇತ್ತೀಚಿನ ಬೆಳವಣಿಗೆಗಳು ನೋಡ್ತಾ ಇದ್ರೆ ಅದೇ ರೀತಿಯಾಗಿ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಅರವಿಂದ್. ಏನಂತ ಹೇಳಿದ್ರೆ ಏನು ಒಬ್ಬ ಪೊಲೀಸ್ ಅಧಿಕಾರಿ ಈ ರೀತಿಯಾಗಿ ಒಂದು ರೋಡ್ ಶೋಗಳಲ್ಲಿ ಭಾಗವಹಿಸೋದು, ಮತ್ತೆ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡೋದು, ಅದನ್ನ ಅಭಿಮಾನಿಗಳ ಬಳಗ ಅನ್ನುವಂತಹ ಅಂದ್ರೆ ಪರೋಕ್ಷವಾಗಿ ಅಭಿಮಾನಿಗಳ ಬಳಗ
ಆಯೋಜನೆ ಮಾಡ್ತಾ ಇದೆ ಅನ್ನುವಂತಹ ಹೆಸರಿನಲ್ಲಿ ಇವರು ಆಯೋಜನೆ ಮಾಡುವಂತದ್ದು ಮತ್ತೆ ಸ್ವಾಮೀಜಿಗಳನ್ನ ಇಲ್ಲೇ ಸುತ್ತಮುತ್ತ ಇರುವಂತಹ ಸ್ವಾಮೀಜಿಗಳನ್ನ ಆಪ್ತರನ್ನಾಗಿ ಮಾಡ್ಕೊಳೋದು ಮತ್ತೆ ಬಿಜೆಪಿ ಮುಖಂಡರನ್ನ ಆಪ್ತರನ್ನಾಗಿ ಮಾಡ್ಕೊಳೋದು ಅಂತ ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಹರಿಹರದ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಬಲ ಆಕಾಂಕ್ಷಿಯಾಗಿ ಇವರು ಕುಣೆಬೆಳಕೇರವರು ಇದ್ದಾರೆ ಅಂತಂದು ಹೇಳ್ಬೋದಾಗಿದೆ. ಯಾವಾಗ್ಲಾದ್ರೂ ಈ ಬಗ್ಗೆ ನೇರವಾಗಿ ದೇವೇಂದ್ರಪ್ಪನವ್ರನ್ನೇ ಪ್ರಶ್ನೆ ಮಾಡಿದಾರ ಮಾಧ್ಯಮದವರು, ನೀವು ಅಧಿಕಾರದಲ್ಲಿ ಇದ್ಕೊಂಡೇ ರಾಜಕೀಯ ಮಾಡ್ತಿರಲ್ಲ ತಪ್ಪಲ್ವಾ ಸರ್ ಅಂತ? ಏನು ಈ ಬಗ್ಗೆ ಅವರು ಯಾವುದೇ ರೀತಿಯಾದ ಪ್ರತಿಕ್ರಿಯೆ ನೀಡಿಲ್ಲ. ಮತ್ತೆ ಏನು ನಾನು ಯಾವುದೇ ರೀತಿಯಾದ ರಾಜಕೀಯ ಮಾಡ್ತಾ ಇಲ್ಲ ಅಂತ ಅನ್ನುವಂತಹ ಮಾತುಗಳನ್ನು ಸಹ ಹೇಳ್ತಾರೆ. ಅಲ್ಲ, ರಾಜಕೀಯ ಮಾಡ್ತಿಲ್ಲ ಅಂತಂದ್ರೆ ರೋಡ್ ಶೋ ಏನಂತೆ ಅದು? ಈ ಏನು ನಿನ್ನೆ ಹೋಗಿ ಇದನ್ನ ಮೀಟ್ ಮಾಡುವಂತಹ ಸಂದರ್ಭದಲ್ಲಿ ಅವರು ನಮ್ಮ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ, ಆದ್ರಿಂದ ಅವ್ರನ್ನ ಮೀಟ್ ಮಾಡಕ್ಕಾಗಿಲ್ಲ ಅವರು. ಓಕೆ ಪುನೀತ್, ಥ್ಯಾಂಕ್ ಯು. ಅಧಿಕಾರಿಗಳ ಗಮನಕ್ಕೆ ಬರದೆ ಅವರೇನು ಕದ್ದು ಮುಚ್ಚಿ ಏನು ಮಾಡ್ತಾ ಇಲ್ಲ, ಓಪನ್ ಆಗಿ ಅದು ನಡು ರಸ್ತೆಯಲ್ಲಿ ರೋಡ್ ಶೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಧಿಕಾರಿಗಳು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ಅದು ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ರೀತಿ ಅಂತ ಅನ್ಸುತ್ತೆ ಅಷ್ಟೇ, ಇನ್ನೇನಿಲ್ಲ.